ಕೋಟೆನಾಡು ಎಂದೇ ಪ್ರಸಿದ್ಧಿ ಪಡೆದಿರುವ ಚಿತ್ರದುರ್ಗ ಬಹುಪಾಲು ಗುಡ್ಡಗಾಡು ಪ್ರದೇಶಗಳಿಂದ ಕೂಡಿದ ಜಿಲ್ಲೆ. ಈ ಕೋಟೆನಾಡಿನ ಭೌಗೋಳಿಕ ಲಕ್ಷಣವೇ ಇಲ್ಲಿನ ಜನರ ಬದುಕಿಗೆ ಬಹುದೊಡ್ಡ ಸವಾಲು. ಬಹುತೇಕ ಖುಷ್ಕಿ ಭೂಮಿಯನ್ನ ಹೊಂದಿರುವ ಈ ಜಿಲ್ಲೆಯ ರೈತರು ಮಳೆಯಾಶ್ರಿತ ಕೃಷಿಯನ್ನೇ ನೆಚ್ಚಿಕೊಂಡು ನೆಲಗಡಲೆ, ಸೂರ್ಯಕಾಂತಿ, ಮೆಕ್ಕೆಜೋಳ, ಈರುಳ್ಳಿ ತರಹದ ಬೆಳೆಗಳನ್ನ ಬೆಳೆಯುತ್ತಾರೆ. ಜಿಲ್ಲೆಯ 3 ತಾಲೂಕುಗಳ ನಡುವೆ ವೇದಾವತಿ ನದಿ ಹರಿಯುತ್ತೆ. ವಾಣಿವಿಲಾಸ ಸಾಗರದಂತಹ ಬೃಹತ್ ಜಲಾಶಯವಿದೆಯಾದರೂ ಇಡೀ ಜಿಲ್ಲೆಯ ನೀರಾವರಿಯನ್ನ ಸಂತುಷ್ಟಗೊಳಿಸುವಷ್ಟು ನೀರು ಇಲ್ಲಿಂದ ಪೂರೈಕೆಯಾಗುವುದಿಲ್ಲ ಎಂಬುದು ವಾಸ್ತವ. ಸಮರ್ಪಕ ನೀರಾವರಿಗಾಗಿ ಕಾದು ಬಸವಳಿದಿರುವ ದುರ್ಗದ ಜನತೆಗೆ ಶಾಶ್ವತ ಪರಿಹಾರವನ್ನ ಕಲ್ಪಿಸಲು ಪಣ ತೊಟ್ಟಿರುವ ಸಣ್ಣ ನೀರಾವರಿ ಇಲಾಖೆ ಏತ ನೀರಾವರಿ ಯೋಜನೆಗಳನ್ನ ಕಾರ್ಯಗತಗೊಳಿಸುವ ಮೂಲಕ, ಅಲ್ಲಲ್ಲಿ ಚೆಕ್ ಡ್ಯಾಂಗಳನ್ನು ನಿರ್ಮಿಸುವ ಮೂಲಕ ಹಾಗೂ ಕೆರೆಕಟ್ಟೆಗಳ ಹೂಳೆತ್ತುವ ಮೂಲಕ ಜಿಲ್ಲೆಯ ಅಭಿವೃದ್ಧಿಗೆ ಹೊಸ ಮುನ್ನುಡಿಯನ್ನ ಬರೆದಿದೆ. ಗಿಡಗಂಟಿ ಬೆಳೆದುಕೊಂಡು ಹೂಳು ತುಂಬಿದ್ದ ಜಗಳೂರು ತಾಲೂಕಿನ ಚಿಕ್ಕಮ್ಮನಹಟ್ಟಿ ಕೆರೆಯ ಹೂಳೆತ್ತಿ ಕೆರೆ ಅಂಗಳವನ್ನ ವಿಸ್ತರಿಸಿ ಕೆರೆದಂಡೆಯನ್ನ ಮಜಬೂತುಗೊಳಿಸಿ ಸುತ್ತಲೂ ವಾಕಿಂಗ್ ಪಾತ್ ಅನ್ನ ನಿರ್ಮಿಸುವ ಮೂಲಕ ಪಾಳು ಬಿದ್ದಂತಾಗಿದ್ದ ಕೆರೆಗೆ ಹೊಸ ರೂಪ ನೀಡಲಾಗಿದೆ. ಕೆರೆ ಮೊದಲು ಜಾಲಿ ಥರ ಎಲ್ಲ ಬೆಳೆದಿತ್ತು. ಎಲ್ಲ ಒಂದು ಕ್ಲೀನಾಗಿ ಕೆಲಸ ಎಲ್ಲ ಮಾಡಿ ಹೂಳೆತ್ತಿ ಎಲ್ಲ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ಯಾರ. ಮೊದಲು ಸ್ವಲ್ಪ ಇತ್ತು, ಈಗೆಲ್ಲ ಬಗಲಾಗೈತೆ, ಎಲ್ಲ ಪಾರ್ಕ್ ಆಗೈತೆ, ಓಡಾಡಕ್ಕೆ ದಾರಿ ಸುತ್ತರಿದು. ಈ ಕೆರೆ ತುಂಬಿದ ಸಟಿ ಎಲ್ಲ ಬೋರ್ ಫೇಲ್ ಅದಾವಲ್ಲ, ಕುಪ್ಪಳಿಸ್ತದ ನೀರು. ಸುತ್ತ ಓಡಾಡಕ್ಕೆ ಇನ್ನೆಲ್ಲ ಕಟ್ಟಿ ಫುಟ್ಪಾತ್ ಕಲ್ಲು ಹಾಕಿ ಎಲ್ಲ ಚೆನ್ನಾಗಿ ಮಾಡ್ಯಾರ. ಸುತ್ತ ತಂತಿ ಎಲ್ಲ ಹಾಕಿ ಇದು ಮಾಡ್ಯಾರ ಕಾಂಪೌಂಡ್ ಥರ. ಸರ್ಕಾರಕ್ಕೆ ಧನ್ಯವಾದಗಳು. ಜಗಳೂರು ತಾಲೂಕು ಚಿಕ್ಕಮ್ಮನಹಟ್ಟಿ ಕೆರೆಯ ಅಭಿವೃದ್ಧಿನ ನಮ್ಮ ಇಲಾಖೆಯಿಂದ ಮಾಡಿರ್ತೀವಿ, ಸಣ್ಣ ನೀರಾವರಿ ಇಲಾಖೆಯಿಂದ. ಅದು ಅಂದಾಜು ವೆಚ್ಚ ಬಂದು 362 ಲಕ್ಷಗಳು. ಅದರಲ್ಲಿ ಅಭಿವೃದ್ಧಿ ಮಾಡೀವಿ. ಅದು ತುಂಬ ಚಿಕ್ಕ ಕೆರೆ ಇತ್ತು, ಅದನ್ನು ಕೆಪಾಸಿಟಿ ಜಾಸ್ತಿ ಮಾಡಿ ಅದು ಈ ಬಂಡು ಮತ್ತು ವೇಸ್ಟ್ ವಿಯರು ಆ ಥರದ್ದು ಏನೂ ಇರಲಿಲ್ಲ. ಅದಕ್ಕೆ ಆ ಏರಿ ಹೊಸದಾಗಿ ನಿರ್ಮಾಣ ಮಾಡಿ ಕೋಡಿ ಕಟ್ಟಿ ಇಂಪ್ರೂವ್ಮೆಂಟ್ ಮಾಡಿಸಿದ್ವಿ. ಹಾಗೆ ಎದುರುಗಡೆ ಸ್ಕೂಲ್ ಇರೋದ್ರಿಂದ ಫೆನ್ಸಿಂಗ್ ಮಾಡಿ ಆ ಊರ ಗ್ರಾಮದ ರೈತರಿಗೆಲ್ಲ ಅನುಕೂಲ ಆಗೋ ರೀತಿಯಲ್ಲಿ ಪೇವರ್ಸ್ ಹಾಕಿ ವಾಕಿಂಗ್ ಎಲ್ಲ ಮಾಡೋ ಥರ ಮಾಡಿದ್ದೀವಿ. ಇನ್ನು ನ್ಯಾಮತಿ ತಾಲೂಕಿನ ಚಿನ್ನಿಕಟ್ಟೆಯ ಕೆರೆ ಪ್ರತಿ ವರ್ಷ ಮಳೆಗಾಲದಲ್ಲಿ ಕೋಡಿ ಬಿದ್ದು ಸುತ್ತಲಿನ ಕೃಷಿ ಭೂಮಿಗೆ ನೀರು ನುಗ್ಗಿ ಬೆಳೆ ಹಾನಿಯಾಗ್ತಿತ್ತು. ಈ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕಲ್ಪಿಸುವ ಉದ್ದೇಶದಿಂದ ಹೊಸದಾಗಿ ಕೋಡಿ ಕಟ್ಟಿ ಕೆರೆಯ ಕಾಲುವೆಗೆ ಹೊಸ ಗೇಟ್ ಅನ್ನು ನಿರ್ಮಿಸಿ ಕೆರೆಯಿಂದ ಕೃಷಿ ಭೂಮಿಗೆ ನೀರಾವರಿ ಸಂಪರ್ಕವನ್ನ ಕಲ್ಪಿಸಲು ಹೊಸದಾಗಿ ಹೊಲಗಾಲುವೆಗಳನ್ನು ನಿರ್ಮಿಸಿ ಸುತ್ತಲಿನ 200 ಎಕರೆ ಕೃಷಿ ಪ್ರದೇಶಕ್ಕೆ ನೀರಾವರಿ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಜಮೀನ್ ಮೇಲೆಲ್ಲ ನೀರೆಲ್ಲ ನುಗ್ಗಿ ಬದುಗಳೆಲ್ಲ ಒಡೆದು ಭಾಳ ಬೆಳೆ ಎಲ್ಲ ಹಾನಿ ಆಗೋದು, ಬದ ಕಟ್ಸೋದು, ಅದು ಭಾಳ ಅನಾನುಕೂಲ. ಈ ರೀತಿ ತೊಂದರೆಗಳಾಗಿದ್ವು. ಈಗೆಲ್ಲ ಪರವಾಗಿಲ್ಲ, ಓಡಾಡೋಕ್ಕೆ ಮಾಡೋಕ್ಕೆ ಎಲ್ಲದಕ್ಕೂ ಸಹ ಅಚ್ಚುಕಟ್ಟಾಗಿ ಕೆಲಸಗಳು ಸುಗಮವಾಗಿ ನಡೀತಾ ಇದೆ. ಈಗ ಪರವಾಗಿಲ್ಲ. ಚಾನಲ್ಲು ಇದನ್ನು ಮಾಡಿರೋದು ಈ ಕೋಡಿ ಕಾಲುವೆ ಡ್ರೈನೇಜ್ ಮಾಡಿಸಿ ನೀವೆಲ್ಲ ಇದು ಕಂಟಿ ಕಣಗಳು ಎಲ್ಲ ಕ್ಲೀನ್ ಮಾಡಿಸಿರೋದು ಸಹ ಅನುಕೂಲ ಆಗಿದೆ. ರೋಡೆಲ್ಲ ಕ್ಲೀನಾಗೆ ಮಾಡಿ ಹೈಟ್ ಮಾಡಿ ಎಲ್ಲ ಬಂದೋಬಸ್ತ್ ಮಾಡಿದ್ದಾರೆ. ಸುಮಾರು ಒಂದು 200 ಎಕರೆಗೆ ನೀರು ಆಗ್ತದೆ. ಸ್ವಲ್ಪ ಚಿನ್ನಿಕಟ್ಟೆ ತಾವರೆಕೆರೆ ಇಂಪ್ರೂವ್ಮೆಂಟ್ ವರ್ಕ್ಸನ್ನು 1 ಕೋಟಿ ವೆಚ್ಚದಲ್ಲಿ ನಿರ್ವಹಿಸಲಾಗಿದೆ. ಕೆರೆ ಏರಿ ಹೊಡೆದು ಜಮೀನು ಮೇಲೆಲ್ಲ ನೀರು ನುಗ್ಗಿ ಅಪಾರ ಬೆಳೆ ನಷ್ಟ ಆಗಿತ್ತು ಕೆರೆ ಪಕ್ಕದ ರೈತರಿಗೆ. ಆ ಕೆರೆ ಏರಿನೆಲ್ಲ ರಿಪೇರಿ ಮಾಡಿ ಕೋಡಿನ ಹೊಸದಾಗಿ ಕಟ್ಟಿರೋದ್ರಿಂದ ಅಕ್ಕಪಕ್ಕದ ರೈತರಿಗೆ ಜಮೀನು ಮೇಲೆ ನೀರು ಹರಿದು ಹೋಗೋದು, ಬೆಳೆ ನಷ್ಟ ಆಗೋದು ತಪ್ಪಿದೆ. ಹಾಗೂ ಅಚ್ಚುಕಟ್ಟಿನ ರೈತರಿಗೆ ಮಳೆಗಾಲದಲ್ಲಿ ಭತ್ತ ಬೆಳೆಯೋದು. ಸವಳಂಗದ ಊರ ಮುಂದಿನ ಕೆರೆಗೆ ಹೊಸ ಗೇಟ್ ನಿರ್ಮಿಸಿ ಸುತ್ತಲಿನ ಸುಮಾರು 300 ಎಕರೆ ಕೃಷಿ ಭೂಮಿಗೆ ಕೆರೆಯ ನೀರನ್ನ ಹರಿಸಲು ಹೊಸದಾಗಿ ಕಾಲುವೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ನಾವು ಈ ಸವಳಂಗ ಕೆರೆಯಿಂದ ನಮಗೆ 2000 ಎಕರೆಗೆ ನೀರು ಹಾಸ್ಕೊತಾ ಇದ್ದೀವಿ. ಆ 2000 ಎಕರೆಯಲ್ಲಿ ಭತ್ತ ಮತ್ತು ಅಡಿಕೆಯನ್ನು ಬೆಳೀತಾ ಇದ್ದೀವಿ. ಹೋದ ಸರಿ ಬೇಸಿಗೆಯಲ್ಲಿ ಸ್ವಲ್ಪ ನೀರಿನ ಅಭಾವ ಆಗಿದ್ದರಿಂದ ಶಾಸಕರು ಸೀಡ್ ತೆಗೆಸ್ಕೊಟ್ಟು ನಮಗೆ ಸಣ್ಣ ನೀರಾವರಿ ಇಲಾಖೆಯಿಂದ ನೀರು ನಮಗೆ ಹಾಯಿಸೋದಕ್ಕೆ ಅದು ಸಹಕಾರ ಮಾಡಿಕೊಟ್ರು. ಈ ಸರಿ ಕೆರೆ ತುಂಬಿದ್ರಿಂದ ಬೇಸಿಗೆ ಮತ್ತು ಮಳೆಗಾಲ ಎರಡಕ್ಕೂ ನೀರು ಹಾಯಿಸ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ.
ಈಗ ಸವಳಂಗ ಹೊಸಕೆರೆಯಲ್ಲಿದ್ದೀವಿ. ಸವಳಂಗ ಹೊಸಕೆರೆ ಒಟ್ಟು ಅಚ್ಚುಕಟ್ಟು 2000 ಎಕರೆ ಅಂದರೆ 800 ಹೆಕ್ಟೇರ್ ಇದೆ. 800 ಹೆಕ್ಟೇರಲ್ಲಿ ಮುಖ್ಯವಾಗಿ ಅಡಿಕೆ ಮತ್ತು ಭತ್ತ ಬೆಳೀತಾರೆ. ಮಳೆಗಾಲ ಮತ್ತು ಬೇಸಿಗೆ ಎರಡೂ ಬೆಳೆಗೂ ಕೂಡ ಇಲ್ಲಿಂದ ನೀರು ಕೊಡ್ತೀವಿ ಕೆರೆ ತುಂಬಿದಾಗ. ಈ ಕೆರೆಯಿಂದ ಸೋಗ್ಲು, ಗಂಜನಹಳ್ಳಿ, ಮಂಗನಕೊಪ್ಪ, ಕಂಚಿಗನಹಳ್ಳಿ, ಚಟ್ನಹಳ್ಳಿ ಒಟ್ಟು ಇವೆಲ್ಲ ಗ್ರಾಮಗಳಿಗೆ ನೀರು ಕೊಡ್ತೀವಿ. ಈ ಕೆರೆಗೆ ಮೇಲ್ಭಾಗದ ಕಾಲುವೆ ಹೈ ಲೆವೆಲ್ ಕೆನಾಲ್ ಹಾಗೂ ಲೋ ಲೆವೆಲ್ ಕೆನಾಲ್ ಅಂತ 2 ಕೆನಾಲ್ ಇದೆ. ಮೇಲ್ಭಾಗದ ಕೆನಾಲ್ ಉದ್ದ 8 ಕಿಲೋಮೀಟರ್ ಇದೆ, ಕೆಳಭಾಗದ ಕೆನಾಲ್ ಉದ್ದ 6 ಕಿಲೋಮೀಟರ್ ಇದೆ. ಇವೆರಡು ಕೆನಾಲಿಂದ ಸೇರಿಸಿ ಒಟ್ಟು 800 ಹೆಕ್ಟೇರ್ ಅಚ್ಚುಕಟ್ಟಿಗೆ ರೈತರಿಗೆ ನೀರು ಹರಿಸ್ತೀವಿ ನಾವು ಈ ಕೆರೆಯಿಂದ. ಹಾಗೆಯೇ ಇದೇ ಸವಳಂಗದ ಹೊಸಕೆರೆಯ ನವೀಕರಣ ಕಾಮಗಾರಿಯನ್ನು ಕೈಗೊಂಡು ಕೆರೆಯಿಂದ ಸುತ್ತಲಿನ ಅಚ್ಚುಕಟ್ಟು ಕೃಷಿ ಪ್ರದೇಶಕ್ಕೆ ನೀರು ಹರಿಸಲು ಕಾಲುವೆ ವ್ಯವಸ್ಥೆಯನ್ನು ಮಾಡಿ ಸುತ್ತಲಿನ 5-6 ಗ್ರಾಮಗಳ ಕೃಷಿ ಭೂಮಿಗೆ ಮತ್ತು ಜನಬಳಕೆಗೆ ಸಮರ್ಪಕ ನೀರಾವರಿ ಸೌಲಭ್ಯವನ್ನು ಒದಗಿಸಿದಂತಾಗಿದೆ. ಈ ಕೆರೆಗಳ ಅಭಿವೃದ್ಧಿ ಕಾರ್ಯದಿಂದಾಗಿ ಸ್ಥಳೀಯವಾಗಿ ಅಂತರ್ಜಲ ಮಟ್ಟ ಹೆಚ್ಚಿದೆ. ಬತ್ತಿ ಹೋಗಿದ್ದ ಬೋರ್ವೆಲ್ಗಳಲ್ಲಿ ಮತ್ತೆ ನೀರು ಪುಟಿದೇಳುತ್ತಿದೆ. ಮಜಬೂತಾದ ಕಾಲುವೆಗಳ ನಿರ್ಮಾಣದಿಂದಾಗಿ ಬೆಳೆ ಹಾನಿಯ ಆತಂಕವಿಲ್ಲದೆ ಸುತ್ತಲಿನ 106 ಹೆಕ್ಟೇರ್ ಕೃಷಿ ಭೂಮಿಯಲ್ಲಿ ಅಡಿಕೆ ಮತ್ತು ಭತ್ತದ ಬೆಳೆ ಸಮೃದ್ಧವಾಗಿದೆ. ಈ ಊರ ಮುಂದಿನ ಕೆರೆ ಕಾಮಗಾರಿ ಭಾಳ ಚೆನ್ನಾಗಿದೆ. ಇಲ್ಲಿ ಗೇಟ್ ಇದೆ. ಈ ಗೇಟೆಲ್ಲ ಮುಂಚೆ ಎಲ್ಲ ಹಾಳಾಗೋಯ್ತು. ಇಲ್ಲಿ ರೈತರಿಗೆ ನೀರು ಎತ್ತಲಿಕ್ಕೂ ಭಾಳ ಸಮಸ್ಯೆ ಆಗ್ತಾಯಿತ್ತು. ಈಗ ಹೊಸ ಗೇಟ್ ಆಗಿ ಈ ಗೇಟಿಂದ ಅಚ್ಚುಕಟ್ಟು ಈಗ ಚಾನಲ್ ಎಲ್ಲ ಮಾಡಿದ್ದಾರೆ. ಈ ಚಾನಲ್ ಮಾಡಿರೋದ್ರಿಂದ ಹೆಚ್ಚು ಕಡಿಮೆ ಒಂದು 250ರಿಂದ 300 ಎಕರೆ ನೀರು ಹಾಸ್ಕೊಳಕ್ಕೆ ಈ ಚಾನಲ್ ಬೇರೆ ಹೋಗಿದೆ. ಈ ಕಾಮಗಾರಿ ಮಾಡಿಕೊಟ್ಟ ಸಣ್ಣ ನೀರಾವರಿ ಇಲಾಖೆಗೂ ಹಾಗೂ ಶಾಸಕರು, ಸಚಿವರುಗಳಿಗೂ ಈ ಸವಳಂಗ ಗ್ರಾಮಸ್ಥರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಸವಳಂಗ ಊರ ಮುಂದಿನ ಕೆರೆ ಅಂದಾಜು ಮೊತ್ತ 1.5 ಕೋಟಿ, ಅಂದಾಜು 1,20 ಲಕ್ಷದಷ್ಟು ಕಾಮಗಾರಿ ನಿರ್ವಹಿಸಿದ್ದೀವಿ. ಈ ಕಾಮಗಾರಿಯಲ್ಲಿ ಕೋಡಿ ಕೆಳಗಡೆ ಪ್ರೊಟೆಕ್ಷನ್ ವಾಲು ಹಾಗೂ ಫೀಲ್ಡ್ ಇರಿಗೇಷನ್ ಕೆನಾಲು ಬಾಕ್ಸ್ ಟ್ಯಾಂಕ್ ಟೈಪ್ ಮಾಡಿದ್ದೀವಿ. ಹಾಗೂ ಗೇಟ್ 2 ಗೇಟ್ಗಳ ಸ್ಲೂಯಿಸ್ ಗೇಟ್ ರಿಪೇರಿ ಈ ಕಾಮಗಾರಿಯನ್ನು ನಿರ್ವಹಿಸಿದ್ದೀವಿ. ಈ ಕಾಮಗಾರಿ ನಿರ್ವಹಿಸಿದ ಮೇಲೆ ಕೆರೆಯ ಅಚ್ಚುಕಟ್ಟಾದ ಒಟ್ಟು 87 ಹೆಕ್ಟೇರ್ ಭೂಮಿಗೆ ನೀರು ಎಲ್ಲ ಸರಾಗವಾಗಿ ಹರಿದು ಹೋಗ್ತಾ ಇದೆ. ಮುಂಚೆ ಕೊನೆ ಭಾಗದ ಥೈಲ್ಯಾಂಡ್ ರೈತರಿಗೆ ನೀರು ಸರಿಯಾಗಿ ಹರಿದು ಹೋಗ್ತಿರಲಿಲ್ಲ, ನೀರು ಒದಗಕ್ಕೆ ಆಗ್ತಿರಲಿಲ್ಲ. ಈಗ ಥೈಲ್ಯಾಂಡ್ವರೆಗೂ ಕೆನಾಲ್ ಮಾಡಿರೋದ್ರಿಂದ ಥೈಲ್ಯಾಂಡ್ ಭಾಗಕ್ಕೆ ನೀರೆಲ್ಲ ಸರಾಗವಾಗಿ ಹರಿದು ಹೋಗ್ತಾ ಇದೆ. ಕೃಷಿಗೆ ಮಾತ್ರವಲ್ಲ, ಕುಡಿಯುವ ನೀರಿಗೂ ಹಾಹಾಕಾರವಿದ್ದ ಹಿರಿಯೂರು ತಾಲೂಕಿನ ಮುಂಗಸವಳ್ಳಿ, ಅಬ್ಬಿನಹೊಳೆ, ಗುಳ್ಳಿಯ ಸೇರಿದಂತೆ ಒಟ್ಟು 7 ಹಳ್ಳಿಗಳಿಗೆ ಧರ್ಮಪುರದ ಏತ ನೀರಾವರಿ ಯೋಜನೆ ಹೊಸ ಚೈತನ್ಯವನ್ನ ತುಂಬಿದೆ. ಈಗ ಈ ಕೆರೆಯಕ್ಕೆ ನೀರು ಬಿಟ್ಟದಲ್ಲ ಸ್ವಾಮಿ, ನಮಗೆ ಭಾರಿ ಒಳ್ಳೆ ಕೆಲಸ ಮಾಡಿದ್ರು ನಮ್ಮ ಮೇಡಮ್ಮರು. ಇಂದು ಮುಂದೆ ಕೂಡ ಆಗಿರಲಿಲ್ಲ ಇಂಥ ಕಾಲದಲ್ಲಿ. 20-30 ವರ್ಷಕ್ಕೆ ಹೋರಾಡಿದ್ರು. ಇಡೀ 7-8 ಕೆರೆ ನೀರ ತುಂಬಿಸಿ ಹೋಯ್ತು. ಬೋರುಗಳೆಲ್ಲ ಒಳ್ತಾ ಇದ್ದಾವೆ. ಕೆರೆಯಿಂದಲೇ ನಮ್ದು ಈಗ ಜನ್ಮ. ಹೆಣ್ಮಕ್ಳು ಈಗ ವೀಡಿಯೋ ಮಾಡಿರಿ ಬೇಕಾದ್ರೆ ಎಷ್ಟು ಜನ ಸೆಳೀತೈತೆ ಅಂತ. ನಮಗೆ ಭಾರಿ ತೊಂದರೆ ಆಗೋದು ಆ ನೀರಿಲ್ದಿದ್ರೆ. ಮಳೆ ಕಡಿಮೆ ಆದರೂ ನೀರು ಜಾಸ್ತಿ ಆಗಿಬಿಟ್ಟು ಸ್ವಾಮಿ, ಹಂಗೆ ಆಗೈತಿ ಕೆರೆಯಕ್ಕೆ ನೀರು ಬಂತು. ನಾವು ಈ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಧರ್ಮಪುರ ಹೋಬಳಿಯ ಸುತ್ತಮುತ್ತಲಿನ ಧರ್ಮಪುರ ಕೆರೆ ಮತ್ತು 8 ಕೆರೆ ನೀರು ತುಂಬಿಸುವ ಕಾಮಗಾರಿಯನ್ನು ಜೂನ್ 2022ರಂದು ಪ್ರಾರಂಭಿಸಲಾಯಿತು. ಸದರಿ ಯೋಜನೆಯಿಂದ 9 ಕೆರೆಗಳನ್ನು ತುಂಬಿಸುವ ಉದ್ದೇಶ ಹೊಂದಿದ್ದು, ವೇದಾವತಿ ನದಿಯ ಮುಖಾಂತರ ಹೊಸಳ್ಳಿ ಹತ್ರ ಬ್ಯಾರೇಜ್ ನಿರ್ಮಿಸಿ ಪಂಪ್ ಹೌಸನ್ನು ನಿರ್ಮಿಸಿ 9 ಕೆರೆಗಳಿಗೆ ಪೈಪ್ ಲೈನ್ ಮುಖಾಂತರ ನೀರನ್ನು ತುಂಬಿಸಲಾಗಿರುತ್ತದೆ. ಹಾಗೂ ಈ ಸದರಿ ಯೋಜನೆಯಿಂದ ಸುತ್ತಮುತ್ತಲಿನ 10 ಹಳ್ಳಿಗಳಿಗೆ ಕುಡಿಯುವ ನೀರಿಗೆ ಹಾಗೂ ಅಂತರ್ಜಲ ಅಭಿವೃದ್ಧಿ ಹೆಚ್ಚಿಸುವ ಸಲುವಾಗಿ ಈ ಕಾಮಗಾರಿಯನ್ನು ಕೈಗೊಳ್ಳಲಾಗಿದೆ. ಹಾಗೆಯೇ ಹೊನ್ನಾಳಿ ತಾಲೂಕಿನ ಹನುಮನಹಳ್ಳಿ ಏತ ನೀರಾವರಿ ಯೋಜನೆಯಿಂದ ಹನುಮನಹಳ್ಳಿಯ ರಾಮನಕೆರೆ ತುಂಬಿ ಸುತ್ತಲಿನ 1,500 ಎಕರೆಗೂ ಹೆಚ್ಚು ಕೃಷಿ ಭೂಮಿಗೆ ನೀರು ಪೂರೈಕೆಯಾಗುತ್ತಿದೆ. ಪ್ರತಿ ವರ್ಷ ನೀರಿನ ಕೊರತೆಯನ್ನು ಅನುಭವಿಸುತ್ತಿದ್ದಂತಹ ಹನುಮನಹಳ್ಳಿ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಜನರು ಈಗ ವರ್ಷದ 365 ದಿನವೂ ನೀರಾವರಿ ಸೌಲಭ್ಯವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಇದು ಮುಜರೆ ಹನುಮನಹಳ್ಳಿ ಗ್ರಾಮ.
ಈ ಕೆರೆ ಸೇರಿಬಿಟ್ಟು ಮುಜುರಿ ಹನುಮನಹಳ್ಳಿ ಗ್ರಾಮಕ್ಕೆ ಸೇರಿದೆ. ಈ ಕೆರೆಗೆ ಸಣ್ಣ ನೀರಾವರಿ ಇಲಾಖೆಯಿಂದ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದರಿಂದಾಗಿ ತುಂಬ ತೋಟಗಳಿಗೆ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಯೂ ಸಹ ಅನುಕೂಲವಾಗಿರುತ್ತದೆ. ಈ ಕೆರೆಗೆ ನೀರು ಬಂದ ಮೇಲೆ ಕರಗನಹಳ್ಳಿ, ಸಿಂಗಟಗೆರೆ, ಮಾಷ್ಟಿ, ತಿಂಬಳಾಪುರ, ತಾಂಡ, ಹನುಮನಹಳ್ಳಿ, ಬೇವನಹಳ್ಳಿ, ನೆರಳುಗುಂಡಿ, ಗುಡದ ಕಡೆ ಕುಂದೂರು, ಆಮೇಲಿಂದ ನೆಲವನ್ನೆ, ಕುಂಬಳೂರು ಎಲ್ಲ ಕಡೆಗೂ ಸಹ ಅಂತರ್ಜಲ ಹೆಚ್ಚಿಗೆ ಆಗಿದೆ. ಈ ಕಡೆ ಹೋದರೆ ಮಾಷ್ಟಿ, ಅರಕೆರೆ, ಈ ಕಡೆ ಕೋಟೆಮಲ್ಲೂರು ತನಕನೂ ಸಹ ಅಂತರ್ಜಲ ಹೆಚ್ಚಿಗೆ ಆಗಿದೆ. ಈ ಕೆರೆಗೆ ನೀರು ಬಂದ ಮೇಲೆ ಕುಡಿಯುವ ನೀರಿನ ವ್ಯವಸ್ಥೆ ಭಾಳ ಅಭಾವ ಇತ್ತು ಮುಂಚೆ. ಈಗ ಎಲ್ಲ ಊರಿಗೂ ಸಹ ಈ ಕೆರೆ ದಡದಲ್ಲೇ ತಿಂಬಳಾಪುರ ಮತ್ತು ತಾಂಡ, ತರಗನಹಳ್ಳಿ ಬೋರ್ವೆಲ್ಲನ್ನು ಹೊಡೆಸ್ಬಿಟ್ಟು ಇಲ್ಲಿಂದನೇ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಹೊನ್ನಾಳಿ ತಾಲೂಕು ತಕ್ಕನಹಳ್ಳಿ ಗ್ರಾಮದ ಹತ್ರ ಜಾಕ್ವೆಲ್ ನಿರ್ಮಾಣ ಮಾಡಿ ಅಲ್ಲಿಂದ 6.9 ಕಿಲೋಮೀಟರ್ ದೂರದವರೆಗೂ MS ಪೈಪ್ಲೈನ್ ರೈಸಿಂಗ್ ಮೇನಲ್ಲಿ ತಗೊಂಬಂದು ಹನುಮನಹಳ್ಳಿ ರಾಮನ ಕೆರೆಗೆ ನೀರನ್ನು ಬಿಡ್ತಾ ಇದ್ದೀವಿ. ಇದರಿಂದ ಸುತ್ತಮುತ್ತಲು ಇರೋ 1,500 2,000 ಎಕರೆಯಲ್ಲಿರೋ ಬೋರ್ವೆಲ್ಗಳಿಗೆ ಸಾವಿರಾರು ಬೋರ್ವೆಲ್ಗಳಿದ್ದಾವೆ. ಆ ಸಾವಿರಾರು ಬೋರ್ವೆಲ್ಗಳಿಗೆ ಅಂತರ್ಜಲ ಮಟ್ಟ ಹೆಚ್ಚಾಗಿ ಬೋರ್ಗಳು ಬೇಸಿಗೆಯಲ್ಲಿ ಫೇಲ್ ಆಗೋವಂಥದ್ದು ನಿಂತಿದೆ. ಇದರಿಂದ ರೈತರಿಗೂ ತುಂಬ ಅನುಕೂಲ ಆಗಿದೆ. ಇದರಲ್ಲಿ ಒಟ್ಟು ರೈಸಿಂಗ್ ಮೇನ್ ಉದ್ದ 6.9 ಕಿಲೋಮೀಟರ್ ಇದೆ. ಪ್ರಾಜೆಕ್ಟ್ ಕಾಸ್ಟ್ ಎಸ್ಟಿಮೇಟ್ ಕಾಸ್ಟು 990 ಲ್ಯಾಕ್ಸ್ ಇದೆ. ಪ್ರಾಜೆಕ್ಟ್ ಮುಗಿದಿದೆ. ಹೋದ ವರ್ಷವೂ ಕಳೆದ ಸಾಲಿನಲ್ಲೂ ಕೆರೆ ತುಂಬಿತ್ತು. ಈ ಸಾಲಿನಲ್ಲೂ ಕೆರೆ ತುಂಬಿ ಕೋಡಿ ಬಿದ್ದಿದೆ. ಇನ್ನು ಹರಿದ್ರಾವತಿ ಹಳ್ಳದಿಂದ ನೀರನ್ನ ಮೇಲೆತ್ತಿ ಪೈಪ್ಲೈನ್ ಮೂಲಕ ಬುಸ್ಸೇನಹಳ್ಳಿಯ 2 ಕೆರೆಗಳಿಗೆ ನೀರು ತುಂಬಿಸುವ ಬುಸ್ಸೇನಹಳ್ಳಿ ಏತ ನೀರಾವರಿ ಯೋಜನೆ ಕೂಡ ಸ್ಥಳೀಯರ ಬದುಕಿಗೆ ಬಲ ತುಂಬಿದೆ. ಈ ಯೋಜನೆಯಿಂದಾಗಿ ಬುಸ್ಸೇನಹಳ್ಳಿ, ಚಿಕ್ಕಲಿಕೆರೆ, ದುವ್ವೇನಹಳ್ಳಿ, ಬಿಲ್ಲೇಹಳ್ಳಿ ಸೇರಿದಂತೆ ಸುತ್ತಲಿನ ಹಲವು ಗ್ರಾಮಗಳ 400 ಎಕರೆಗೂ ಹೆಚ್ಚು ಕೃಷಿ ಪ್ರದೇಶಗಳಿಗೆ ವರ್ಷವಿಡೀ ನೀರು ಹರಿಯುತ್ತಿದೆ. ಈ ಮಹತ್ವದ ಏತ ನೀರಾವರಿ ಯೋಜನೆಗಳಿಂದಾಗಿ ತೀವ್ರ ನೀರಾವರಿ ಸಮಸ್ಯೆಯನ್ನು ಎದುರಿಸುತ್ತಿದ್ದಂತಹ ಪ್ರದೇಶಗಳು ಇಂದು ಸಮೃದ್ಧ ಕೃಷಿಗೆ ಸಾಕ್ಷಿಯಾಗಿವೆ. ಬುಸ್ಸೇನಹಳ್ಳಿ ಏತ ನೀರಾವರಿಯ ವೇಸ್ಟಾಗಿ ಹರಿದು ಹೋಗ್ತಕ್ಕಂಥ ಹರಿದ್ವಾರ ನದಿಗೆ ಅಡ್ಡಲಾಗಿ ಕಟ್ಟಿ ಇಲ್ಲಿಂದ ಇಲ್ಲೊಂದು ಪಂಪ್ ಹೌಸ್ ಮಾಡಿ 1,46,00,000ಕ್ಕೆ ಎಕ್ಸ್ಟಿಮೇಟ್ ಮಾಡಿ ಪ್ರತಿ ಒಂದು ಕೆರೆಗೂ ಬುಸ್ಸೇನಹಳ್ಳಿ ಗ್ರಾಮದ ದೊಡ್ಡ ಕೆರೆ, ಚಿಕ್ಕೆರೆ, ಗೋಮಾಳ ಕೆರೆ ಅಂತೇಳಿ 3 ಕೆರೆಗಳಿಗೂ ಟೋಟಲ್ಲು 300 ಎಕರೆಗೆ ನೀರಾವರಿ ಅಂತರ್ಜಲ ಹೆಚ್ಚಿಗೆ ಆಗಿ ಫುಲ್ಲು ಬೋರ್ಗಳು ನಿಂತಂಥ ಬೋರ್ಗಳು ಸತಿನೂ ಉಕ್ಕ ಲೆವೆಲ್ಲಿಗೆ ಬಂದು ಉಕ್ಕಿ ಹರಿದವೆ. ಫುಲ್ಲು ಅಂದರೆ ನೀರಾವರಿ ಸಿಸ್ಟಮ್ನಾಗೆ ನೀರು ಅಂತರ್ಜಲ ಹೆಚ್ಚಿದಾವೆ. ಕುಡಿಯೋ ನೀರಿರ್ಬೋದು, ತೋಟಗಳಿಗಿರ್ಬೋದು, ದನ ಕರುಗಳಿಗಿರ್ಬೋದು, ಪ್ರಾಣಿ ಪಕ್ಷಿಗಳಿಗಿರ್ಬೋದು, ಪ್ರತಿಯೊಂದಕ್ಕೂ 100% ನೀರಾಗಿದೆ ನಮ್ಮೂರಿಗೆ. ಹಾಗಾಗಿ ಫುಲ್ಲು ನೀರು 3 ಕೆರೆನೂ ತುಂಬಿ ಕೋಡಿ ಬಿದ್ದು ಮತ್ತೆ ಆಸ್ ಇಟ್ ಈಸ್ ಸುಳೆ ಕೆರೆಗೆ ಹೋಗ್ತದೆ. ಈ ಯೋಜನೆ ಮಾಡಿಕೊಟ್ಟಂಥ ಸಣ್ಣ ನೀರಾವರಿ ಇಲಾಖೆಯವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಬುಸ್ಸೇನಹಳ್ಳಿ ಕೆರೆ ಊರಲ್ಲಿ 2 ಕೆರೆಗಳಿದ್ದಾವೆ. ಅದಕ್ಕೆ ಹರಿದ್ರಾವತಿ ಹಳ್ಳದಿಂದ ನಾವು ಈ ಯೋಜನೆನ ತಯಾರಿಸಿದ್ದೀವಿ. ಈ ಯೋಜನಾ ವೆಚ್ಚ ಬಂದು ಅಂದಾಜು ವೆಚ್ಚ 150 ಲಕ್ಷಗಳಿದು. 23-24ರಲ್ಲಿ ಕಂಪ್ಲೀಟ್ ಮಾಡಿದ್ವಿ. ಇದರಿಂದ ಸುತ್ತಮುತ್ತ 5-6 ಹಳ್ಳಿಗಳಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಳ ಆಗುತ್ತೆ. ಮತ್ತು ಸುತ್ತಮುತ್ತ ರೈತರು ಬೋರ್ವೆಲ್ಗಳಲ್ಲಿ ಜಲ ಹೆಚ್ಚಾಗುತ್ತೆ. ಸುತ್ತಮುತ್ತ ಜಾನುವಾರುಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಕುಡಿಯೋ ನೀರಿಗೆ ಇಂಪ್ರೂವ್ ಆಗುತ್ತೆ. ಅದರಿಂದ ಈ ಯೋಜನೆಯನ್ನು ಮಾಡಿದ್ವಿ. ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಕನ್ನಗುಂಡಿಯಲ್ಲಿ ವೇದಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವ ಬ್ರಿಡ್ಜ್ ಕಮ್ ಚೆಕ್ ಡ್ಯಾಂನಿಂದಾಗಿ ಸುತ್ತಲಿನ ಗ್ರಾಮಗಳಲ್ಲಿ ಅಂತರ್ಜಲ ಮಟ್ಟ ಸುಧಾರಣೆಯಾಗಿದೆ. ಈ ಬ್ರಿಡ್ಜ್ ಕಮ್ ಚೆಕ್ ಡ್ಯಾಂ ಜಲ ಸಂಪರ್ಕಕ್ಕೆ ಮಾತ್ರವಲ್ಲದೆ ಜನಸಂಪರ್ಕಕ್ಕೂ ಅನುಕೂಲವಾಗಿದೆ. ಕನ್ನಗುಂಡಿ ಮತ್ತು ಬಲ್ಲಾಳ ಸಮುದ್ರದ ನಡುವಿನ 30 ಕಿಲೋಮೀಟರ್ ಅಂತರ 10 ಕಿಲೋಮೀಟರ್ಗೆ ಇಳಿಕೆಯಾಗಿದೆ. ಬ್ರಿಡ್ಜು ಮತ್ತು ಸೇತುವೆ ಮಾಡಿರೋದು ಅನುಕೂಲ ಆಯಿತು. ಓಡಾಡೋರಿಗೆ, ದನ ಕರುಗಳಿಗೆ, ಕೃಷಿ ಜಮೀನು ಅಕ್ಕಪಕ್ಕ ಊರಿಗೆ ಹೋಗೋರಿಗೆ ಅನುಕೂಲ ಆಯಿತು. ಈ ಕಡೆಯಿಂದ 10 ಕಿಲೋಮೀಟ್ರ್, ಆ ಕಡೆಯಿಂದ 10 ಕಿಲೋಮೀಟ್ರ್. ಸಾಯಂಕಾಲ 3 ಗಂಟೆಗೆ ಬಿಟ್ಟರೆ ಸಾಯಂಕಾಲ 8 ಗಂಟೆಗೆ ಊರು ಮುಟ್ತಿದ್ವಿ. ಇವಾಗ ಹತ್ರ ಆಯಿತು, ಅನುಕೂಲ ಆಯಿತು. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಕನ್ನಗುಂದಿ ಬೋವಿಹಟ್ಟಿ ಎಂಬಲ್ಲಿ ಸುಮಾರು 4 ಕೋಟಿಗಳ ವೆಚ್ಚದಲ್ಲಿ ವೇದಾವತಿ ನದಿಗೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣ ಮಾಡಿದ್ದು, ಕನ್ನಗುಂದಿ ಬೋವಿಹಟ್ಟಿ ಸುತ್ತಮುತ್ತಲ ಸುಮಾರು ಒಂದು 10 ಕಿಲೋಮೀಟರ್ ದೂರ ಅಂತರ್ಜಲ ಮಟ್ಟ ಹೆಚ್ಚಾಗಿದ್ದು, ಇದರಿಂದ ರೈತರ ಹೊಲಗಳ ಜಮೀನು ಬಹಳ ಅನುಕೂಲವಾಗಿರುತ್ತದೆ. ಹಾಗೂ ಕನ್ನಗುಂದಿ ಬೋವಿಹಟ್ಟಿ ಗ್ರಾಮಸ್ಥರು ಈ ಬಲ್ಲಾಳ ಸಮುದ್ರ ಮತ್ತು ಇತರೆ ಗ್ರಾಮಗಳಿಗೆ ಸುಮಾರು ಒಂದು 25-30 ಕಿಲೋಮೀಟರ್ ಸುತ್ತಕೊಂಡು ಓಡಾಡಬೇಕಾಗಿತ್ತು. ಆದರೆ ಈಗ ಈ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣದಿಂದ ಅವರಿಗೆ ಒಂದು ಹತ್ತಿರ ಸಮೀಪದಲ್ಲಿ 10 ಕಿಲೋಮೀಟ್ರಲ್ಲಿ ಬಲ್ಲಾಳ ಸಮುದ್ರ ಮತ್ತು ಇತರೆ ಗ್ರಾಮಗಳಿಗೆ ತಲುಪಬಹುದು.
ಹಾಗೆಯೇ ಜಗಳೂರು ತಾಲೂಕಿನ ಸಿದ್ದಿಹಳ್ಳಿಯ ಪಕ್ಕದಲ್ಲೇ ಇರುವ ಹಳ್ಳಕ್ಕೆ ಅಡ್ಡಲಾಗಿ ಬ್ರಿಡ್ಜ್ ಕಮ್ ಚೆಕ್ ಡ್ಯಾಮ್ ಅನ್ನು ನಿರ್ಮಿಸುವ ಮೂಲಕ ಸ್ಥಳೀಯರ ನೀರಾವರಿ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಒದಗಿಸಿದ್ದಲ್ಲದೆ ಸೇತುವೆಯನ್ನ ನಿರ್ಮಿಸುವ ಮೂಲಕ ಸಿದ್ದಿಹಳ್ಳಿಯ ಜನರ ಸಂಚಾರವನ್ನು ಸುಗಮಗೊಳಿಸಲಾಗಿದೆ. ಈ ದಾರಿನ ಮಾಡಿದ್ದಕ್ಕೆ ನಮಗೆ ಬ್ರಿಡ್ಜ್ ಆಗಿರೋದ್ರಿಂದ ಭಾಳ ಅನುಕೂಲ ಆಗಿದೆ. ಭಾಳ ಸಮಸ್ಯೆ ಇತ್ತು ಮೊದಲು, ನೀರು 2 ವರ್ಷ ಏನು ಸಮಸ್ಯೆ ಇಲ್ಲ, ಬೋರ್ವೆಲ್ ಚೆನ್ನಾಗಿ ನಡೀತವೆ. ಮೊದಲು ಓಡಾಡೋಕ್ಕೂ ಭಾಳ ಸಮಸ್ಯೆ ಇತ್ತು, ಇವಾಗ ಭಾಳ ಅನುಕೂಲ ಆಗಿದೆ. ಇದರಿಂದ ನಮಗೆ ಒಂದು 8 ಕಿಲೋಮೀಟ್ರ್ 10 ಕಿಲೋಮೀಟ್ರು ಸುತ್ತಾಕೊಂಡು ಹೋಗ್ಬೇಕಾಯ್ತು. ಇವಾಗ ಭಾಳ ನಿಯರ್ ಆಗಿದೆ, ಭಾಳ ಚೆನ್ನಾಗಿದೆ, ಒಳ್ಳೆ ಅನುಕೂಲ ಆಗಿದೆ. ಈ ಬ್ರಿಡ್ಜ್ ಆಗಿರೋದ್ರಿಂದ ನಮ್ಮ ಸಚಿವರಾದಂಥ ಬೋಸರಾಜ್ ಅವ್ರಿಗೆ ಸಾಹೇಬರಿಗೆ ನಮ್ಮ ಗ್ರಾಮದ ಪರವಾಗಿ ಕೃತಜ್ಞತೆಗಳನ್ನ ಹೇಳ್ತಾ ಇದ್ವಿ. ಜಗಳೂರು ತಾಲೂಕು ಸಿದ್ದಿಹಳ್ಳಿ ಗ್ರಾಮದ ಹತ್ರ ಬ್ರಿಡ್ಜ್ ಕಮ್ ಚೆಕ್ ಡ್ಯಾಮನ್ನು ಕಾಮಗಾರಿಯನ್ನು ಮಾಡಿದ್ದೀವಿ. ಹಳ್ಳ ಬಂದಾಗ ತುಂಬ ಕಷ್ಟ ಆಗ್ತಿತ್ತು, ಅದರಿಂದ ನಮ್ಮ ಇಲಾಖೆಯಿಂದ 4 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಆ ಕಾಮಗಾರಿ ನಿರ್ವಹಿಸುತ್ತೀವಿ. ಆದ್ದರಿಂದ ಸಂಪರ್ಕನೂ ಆಗುತ್ತೆ, ಆಮೇಲೆ ಇನ್ನೊಂದು ಅಂತರ್ಜಲ ಅಭಿವೃದ್ಧಿ ಆಗುತ್ತೆ. ಚೆಕ್ ಡ್ಯಾಮ್ ನೀರು ಮಾಡಿರೋದ್ರಿಂದ ಹಳ್ಳ ತುಂಬ ದೊಡ್ಡದಿದೆ, ಅಲ್ಲಿ ಮಳೆಗಾಲದಲ್ಲಿ ತುಂಬ ನೀರು ಬಂದು ವ್ಯರ್ಥವಾಗಿ ಹರಿದು ಹೋಗ್ತಾ ಇತ್ತು. ಅದನ್ನು ನಾವು ಚೆಕ್ ಡ್ಯಾಮ್ ಮಾಡಿರೋದ್ರಿಂದ ನೀರು ನಿಂತು ಈಗ ಅಲ್ಲಿ ಅಂತರ್ಜಲ ಅಭಿವೃದ್ಧಿ ಆಗುತ್ತೆ. ಜಗಳೂರು ಬರಗಾಲದ ಮಳೆ ಕಡಿಮೆ ಅಲ್ಲಿ ಅಂತ ಇದರಲ್ಲಿ ನೀರು ನಿಲ್ಲೋದ್ರಿಂದ ಅಲ್ಲಿ ಸುತ್ತಮುತ್ತ ಗ್ರಾಮದ ಜನಗಳಿಗೆ ಅವರ ಬೋರ್ವೆಲ್ಗಳು, ಕೊಳವೆ ಬಾವಿಗಳಲ್ಲಿ ನೀರು ಅಂತರ್ಜಲ ಹೆಚ್ಚಾಗಿ ರೈತರಿಗೂ ಅನುಕೂಲ ಆಗುತ್ತೆ, ಹಾಗೆ ಕುಡಿಯೋ ನೀರಿನ ಅನುಕೂಲನೂ ಆಗುತ್ತೆ. ನ್ಯಾಮತಿ ತಾಲೂಕಿನ ದಾನೇಹಳ್ಳಿಯ ಹಳ್ಳಕ್ಕೆ ಅಡ್ಡಲಾಗಿ ನಿರ್ಮಿಸಲಾಗಿರುವ ಬ್ರಿಡ್ಜ್ ಕಮ್ ಚೆಕ್ ಡ್ಯಾಂ ಕೂಡ ಸ್ಥಳೀಯ ಕೃಷಿಕರಿಗೆ ಸಹಕಾರಿಯಾಗಿದೆ. ಈ ಬ್ರಿಡ್ಜ್ ಕಮ್ ಚೆಕ್ ಡ್ಯಾಂ ದಾನೇಹಳ್ಳಿಯ ಕೃಷಿ ಭೂಮಿಗಳಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸುವುದರ ಜೊತೆಗೆ ಸುತ್ತಲಿನ ಹಳ್ಳಿಗಳನ್ನು ಬೆಸೆಯುವ ಕೊಂಡಿಯಂತೆ ಕಾರ್ಯನಿರ್ವಹಿಸುತ್ತಿದೆ. ಇದು ಬ್ರಿಡ್ಜು ಮೊದಲೇ ಹೇಗಿತ್ತು ಅಂದರೆ ಪೈಪ್ ಹಾಕಿ ಉಳ್ಗಟ್ಟು ಟೈಪ್ ಮಾಡಿದ್ರು. ಭಾರಿ ಜೋರ ಮಳೆ ಬಂದಾಗ ಅಲ್ಲಿ ಹಳ್ಳಿ ಮರದವರೆಗೂ ನೀರು ಹೋಗೋದು, ಈ ಕಡೆ ತೋಟದಲ್ಲೆಲ್ಲ ನೀರು ಹೋಗಿ ಹೊಲಗಳ ಮೇಲೆಲ್ಲ ನೀರು ಹೋಗಿ ಭಾಳ ಹಾನಿಯಾಗೋದು. ಈ ಬ್ರಿಡ್ಜ್ ಆದಮೇಲೆ ಇಲ್ಲಿ ನಮ್ಮ ದಾನಿಹಳ್ಳಿ, ನ್ಯಾಮತಿ, ಸುರುವನ್ನೆ ಮತ್ತು ಕೊಡಚಗೊಂಡನಹಳ್ಳಿ, ಬಸವನಹಳ್ಳಿ, ಮಾದನಬಾವಿ, ಸುಮಾರು ಆರುಂಡೆ ಈ ಎಲ್ಲ ಅಕ್ಕಪಕ್ಕದ ಹಳ್ಳಿಗಳಿಗೆ ತುಂಬ ಅನುಕೂಲ ಆಗಿದೆ. ಆಮೇಲೆ ಬ್ಯಾರೇಜ್ ಕಮ್ ಬ್ರಿಡ್ಜ್ ಇದು ಅಂದರೆ ಚೆಕ್ ಡ್ಯಾಮು ಕೆಳಗಡೆ ನೀರು ನಿಂತು ನಮಗೆ ಬೋರ್ಗಳಿಗೆ ಮತ್ತು ಅವಕ್ಕೆಲ್ಲ ಅಂತರ್ಜಲ ಜಾಸ್ತಿ ಆಗಿದೆ. ಎಷ್ಟೇ ಮಳೆ ಬಂದರೂ ಕೂಡ ಏನೂ ಹಾನಿಯಾಗಿಲ್ಲ, ಜಮೀನಿಗೆ ಹಾನಿಯಾಗಿಲ್ಲ, ಪಕ್ಕದ ತೋಟದವರಿಗೆ ಹಾನಿಯಾಗಿಲ್ಲ. ಈ ಕಡೆ ಪಕ್ಕದಾಗೆ ರೋಡಿಗಾಗಲಿ ಮತ್ತು ಜಮೀನುಗಳಿಗೆ ಯಾರಿಗೂ ಯಾವುದೇ ಥರದ ತೊಂದರೆ ಆಗಿಲ್ಲ. ಈ ಬ್ರಿಡ್ಜ್ ಆದಮೇಲೆ ನಾನು ನಿಜವಾಗಿ ಈ ನಮ್ಮ ಸರ್ಕಾರಕ್ಕೆ ಮತ್ತು ಸಣ್ಣ ನೀರಾವರಿ ಇಲಾಖೆ ಮಿನಿಸ್ಟ್ರಿಗೆ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಾ, ದಾನೆಹಳ್ಳಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಅಂತ ನೇಮ್ ಆಫ್ ವರ್ಕ್ ಎಸ್ಟಿಮೇಟ್ ಕಾಸ್ಟು 3 ಕೋಟಿ ಕಾಸ್ಟಲ್ಲಿ ಕನ್ಸ್ಟ್ರಕ್ಟ್ ಮಾಡಿರೋದು. ಚೆಕ್ ಡ್ಯಾಮ್ ಮಾಡಿರೋದ್ರಿಂದ ಚೆಕ್ ಡ್ಯಾಮಿಂದ ಸುತ್ತಮುತ್ತಲು ಬೋರ್ವೆಲ್ಗಳೆಲ್ಲ ರೀಚಾರ್ಜ್ ಆಗಿ ಅಂತರ್ಜಲ ಮಟ್ಟ ಹೆಚ್ಚಿಗೆ ಆಗಿದೆ. ಸುತ್ತಮುತ್ತಲು 7-8 ಹಳ್ಳಿ ಜನದ ರೈತರು ಇದರಲ್ಲಿ ಮಳೆಗಾಲದಲ್ಲಿ ಯಾವುದೇ ತೊಂದರೆ ಇಲ್ಲದೆ ಇಲ್ಲಿ ಓಡಾಡ್ಬೋದು. ಅದೆಲ್ಲ ಅನುಕೂಲ ಆಗಿದೆ ಈ ಪ್ರಾಜೆಕ್ಟಿಂದ. ಹೊಳಲ್ಕೆರೆ ತಾಲೂಕಿನ ಅಂದನೂರು ಬಳಿ ನಿರ್ಮಿಸಲಾಗಿರುವ ಬ್ರಿಡ್ಜ್ ಕಮ್ ಚೆಕ್ ಡ್ಯಾಂ ಕೂಡ ಸ್ಥಳೀಯವಾಗಿ ಕುಸಿದು ಹೋಗಿದ್ದಂತಹ ಅಂತರ್ಜಲ ಮಟ್ಟವನ್ನ ಹೆಚ್ಚಿಸಿದೆ. ಜೊತೆಗೆ ಹಿರಿಯೂರು ಮತ್ತು ಅಂದನೂರು ನಡುವಿನ 10 ಕಿಲೋಮೀಟರ್ ಅಂತರವನ್ನ ಕೇವಲ 2 ಕಿಲೋಮೀಟರ್ಗೆ ತಗ್ಗಿಸಿದೆ. ಚೆಕ್ ಡ್ಯಾಮ್ ಮಾಡಿರೋದ್ರಿಂದ ನಮಗೆ ಅನುಕೂಲ ಇದೆ. 700-800 ಅಡಿ ಬೋರ್ ಕೊರಿಬೇಕಾಗಿತ್ತು, ಈಗ ಒಂದು 200 ಅಡಿಗೆ ನೀರು ಮೇಲೆ ಉಕ್ಕಿ ಹರಿತಾ ಇದೆ. ಇಲ್ಲಿ ಚೆಕ್ ಡ್ಯಾಮ್ ಮಾಡಿರೋದ್ರಿಂದ ಒಂದು 10 ಕಿಲೋಮೀಟ್ರಿಂದ ಓಡಾಡೋದು ಸುತ್ತರ್ಕೊಂಡು ಬರಬೇಕಾಗಿತ್ತು 10-12 ಕಿಲೋಮೀಟ್ರ್. ಈಗ 2 ಕಿಲೋಮೀಟ್ರ್ ಡಿಸ್ಟೆನ್ಸ್ನಿಗೆ ಹೈವೇ ದಾಟ್ಬೋದು. ಸಣ್ಣ ನೀರಾವರಿ ಮತ್ತು ರಾಜ್ಯ ಸರ್ಕಾರಕ್ಕೆ ಧನ್ಯವಾದಗಳು. ಚಿತ್ರದುರ್ಗ ಹೊಳಲ್ಕೆರೆ ತಾಲೂಕಿನ ಅಂದನೂರು ಮತ್ತು ಹಿರಿಯೂರು ಮಧ್ಯೆ ಈ ಚೆಕ್ ಡ್ಯಾಮ್ ಕಮ್ ಬ್ರಿಡ್ಜ್ ಕಾಮಗಾರಿಯನ್ನು 2 ಕೋಟಿ ಅನುದಾನದಲ್ಲಿ ಅಣೆಕಟ್ಟು, ಪಿಕಪ್ ಮತ್ತು ಬಂದರು ಯೋಜನೆಯಡಿಯಲ್ಲಿ ಈ ಕಾಮಗಾರಿಯನ್ನು ಕೈಗೊಳ್ಳಲಾಗಿದೆ. ಸುಮಾರು ಹಿರಿಯೂರು ಮತ್ತು ಅಂದನೂರು ನಡುವಿನ 10 ಕಿಲೋಮೀಟರ್ ಉದ್ದದ ರಸ್ತೆ ಕಮ್ಮಿಯಾಗಿರುತ್ತೆ ಡಿಸ್ಟೆನ್ಸು. ಈ ಚೆಕ್ ಡ್ಯಾಮ್ ಕಮ್ ಬ್ರಿಡ್ಜ್ ನಿರ್ಮಾಣದಿಂದ ಸುಮಾರು 106 ಎಕರೆ ರೈತರ ಜಮೀನುಗಳಿಗೆ ಅನುಕೂಲವಾಗಿರುತ್ತೆ ಹಾಗೂ ಅಂತರ್ಜಲ ಅಭಿವೃದ್ಧಿಗೆ ನೆರವಣೆಯಾಗಿರುತ್ತೆ. ಹಿರಿಯೂರು ಮತ್ತು ಅಂದನೂರು, ಗೊಲ್ರಟ್ಟಿ ಮತ್ತು ಕೂಟಿಗೆಹಳ್ಳಿ ಗ್ರಾಮಗಳಿಗೆ 106 ಅಡಿಕೆ ಮತ್ತು ಬಾದಾಮಿ, ತೆಂಗು 106 ಎಕರೆ ಜಮೀನುಗಳಿಗೆ ಸದರಿ ಕಾಮಗಾರಿಯಿಂದ ಅಂತರ್ಜಲ ಅಭಿವೃದ್ಧಿಗೊಳಿಸಿ ಸುಮಾರು 700-800 ಫೀಟ್ವರೆಗೂ ಹೋಗಿತ್ತು ಲಾಸ್ಟ್ ಟೈಮ್ ಬೋರ್ವೆಲ್ ಡೆಪ್ತು. ಈ ಸರಿ ಬರೀ 250 ಫೀಟಿಗೆ ಬಂದು ನಿಂತಿದೆ. ಈ ಕಾಮಗಾರಿಯಿಂದ ಸುತ್ತಮುತ್ತ 100 ರೈತರಿಗೆ ಅನುಕೂಲವಾಗಿರುತ್ತದೆ. ಅಂತರ್ಜಲ
ಕುಸಿದು ಬೋರ್ವೆಲ್ಗಳು ಬತ್ತಿ ಹೋಗಿದ್ದರಿಂದ ನೀರಿಗಾಗಿ ಪರದಾಡುತ್ತಿದ್ದಂತಹ ಚನ್ನಗಿರಿ ತಾಲೂಕಿನ ಪಾಂಡೋಮಟ್ಟಿ ಗ್ರಾಮದ ರೈತರಿಗೆ ಅಟಲ್ ಭುಜಲ್ ಚೆಕ್ ಡ್ಯಾಂ ವರದಂತೆ ಒದಗಿ ಬಂದಿದೆ. ಈ ಚೆಕ್ ಡ್ಯಾಂ ನಿರ್ಮಾಣದಿಂದಾಗಿ ಪಾಂಡೋಮಟ್ಟಿಯ ಊರ ಮುಂದಿನ ಕೆರೆ ಹಾಗೂ ಒಡ್ರಟ್ಟಿಯ ಕೆರೆಗಳು ಭರ್ತಿಯಾಗಿದ್ದು ಕುಸಿತ ಕಂಡಿದ್ದ ಅಂತರ್ಜಲ ಮಟ್ಟವು ಚೇತರಿಕೆ ಕಂಡಿದೆ. ಪಾಂಡೋಮಟ್ಟಿ ಗ್ರಾಮಕ್ಕೆ ಅಟಲ್ ಪೂಜಾ ಯೋಜನೆ ಅಡಿಯಲ್ಲಿ ಅಂದಾಜು ಮೊತ್ತ 50 ಲಕ್ಷ ರೂಪಾಯಿದನ್ನು ಕಾಮಗಾರಿಯನ್ನು ಸಣ್ಣ ನೀರಾವರಿ ಇಲಾಖೆಯಿಂದ ನಮಗೆ ಚೆಕ್ ಡ್ಯಾಮನ್ನು ಅಳವಡಿಸಿ ಕೊಟ್ಟಿರ್ತಾರೆ. ಈ ಚೆಕ್ ಡ್ಯಾಮ್ ಹಾಕಿರೋದ್ರಿಂದ ಈ ಭಾಗದ ರೈತರಿಗೆ ರೈತ ಬಾಂಧವರಿಗೆ ತುಂಬ ಅನುಕೂಲ ಆಗಿರೋದ್ರಿಂದ ಅಂತರ್ಜಲ ಅಭಿವೃದ್ಧಿ ಆಗಿರುತ್ತದೆ. ನಾವು ನಮ್ಮ ಗ್ರಾಮದ ವತಿಯಿಂದ ಸಣ್ಣ ನೀರಾವರಿ ಇಲಾಖೆಗೆ ಹಾಗೂ ಶಾಸಕರ ಅನುದಾನ ಅಡಿಯಲ್ಲಿ ನಮಗೆ ತುಂಬ ಅನುಕೂಲ ಆಗಿರೋದ್ರಿಂದ ನಾವು ಭಾಳ ಖುಷಿ ಪಡ್ತಾಯಿದ್ದೀವಿ. ಈ ಪ್ರಾಜೆಕ್ಟ್ ಬಂದು ಅಟಲ್ ಭೂಜಲ್ ಯೋಜನೆ ಅಡಿ 2023-24ನೇ ಸಾಲಿನಲ್ಲಿ 50 ಲಕ್ಷದ ಚೆಕ್ ಡ್ಯಾಮ್ ಕಾಮಗಾರಿಯನ್ನು ಮಾಡಿದ್ದೀವಿ. ಆ ಚೆಕ್ ಡ್ಯಾಮ್ ಕಾಮಗಾರಿ ಮಾಡೋದ್ರಿಂದ ಅಲ್ಲಿ ನಮ್ಮ ಹಿಂದ್ಗಡೆ ಇದೇ ಸ್ಕೀಮಿಗೆ LI ಸ್ಕೀಮ್ ಇದೆ, ಲಿಫ್ಟ್ ಇರಿಗೇಷನ್ ಸ್ಕೀಮು. ಪಾಂಡೋಮಟ್ಟಿ ಚನ್ನಗಿರಿ ತಾಲೂಕು ಪಾಂಡೋಮಟ್ಟಿ ಗ್ರಾಮದ 2 ಕೆರೆಗಳಿಗೆ ನೀರು ತುಂಬಿಸ್ತೀವಿ. ಒಂದು ಈ ಊರು ಮುಂದಿನ ಕೆರೆ, ಇನ್ನು ಒಡ್ರಟ್ಟಿ ಕೆರೆ ಅಂತೇಳಿ. ಅದರಿಂದ ಈ ಸುತ್ತಮುತ್ತಲ ಬೋರ್ವೆಲ್ಗಳಿಗೆ ಜಾನುವಾರುಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಕುಡಿಯೋ ನೀರಿಗೆ ಅನುಕೂಲ ಆಗುತ್ತೆ. ಮತ್ತು ಈ ಊರಿನ ಕುಡಿಯೋ ನೀರಿನ ಬೋರ್ವೆಲ್ಗಳು ಅವೆಲ್ಲ ರೀಚಾರ್ಜ್ ಆಗಿದ್ದಾವೆ. ಇದರಿಂದ ತುಂಬ ರೈತರಿಗೆ ಅನುಕೂಲ ಆಗುತ್ತೆ. ಅರೇಹಳ್ಳಿಯಲ್ಲಿ ನಿರ್ಮಾಣವಾಗಿರುವ ನಬಾರ್ಡ್ ಚೆಕ್ ಡ್ಯಾಂನಿಂದಾಗಿ ಅರೇಹಳ್ಳಿ ಸೇರಿದಂತೆ ಗಂಗನಕೋಟೆ ಹಾಗೂ ಕಂಕನಹಳ್ಳಿಯ ಜನರ ನೀರಾವರಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಕ್ಕಂತಾಗಿದೆ. ಕೃಷಿಗೆ ಸಮರ್ಪಕ ನೀರಾವರಿ ವ್ಯವಸ್ಥೆ ಆದಂತಾಗಿದ್ದು ಅಂತರ್ಜಲವು ವೃದ್ಧಿಸಿದೆ. ಈ ಚೆಕ್ ಡ್ಯಾಮ್ ಕಟ್ಟಿರೋದ್ರಿಂದ ಈ ಗ್ರಾಮಕ್ಕೆ ಸ್ವಲ್ಪ ಅನುಕೂಲತೆ ಆಗಿತ್ತು. ಈಗ 150-200 ಎಕರೆ ಅಂತರ್ಜಲ ಮಟ್ಟ ಎಲ್ಲ ಹೆಚ್ಚಿಗೆ ಆಗ್ತಾ ಇದ್ದಾವೆ. ಬೇಸಿಗೆ ಮಾರ್ಚ್ ತನಕ ನೀರಿದ್ರೆ ಸ್ವಲ್ಪ ರೈತರಿಗೆ ಅನುಕೂಲ ಆಕತಿನೂ. ಈ ಗ್ರಾಮಕ್ಕೆ ಭಾಳ ಉಪಯೋಗ ಆಗಿತ್ತು. ಇರಹಳ್ಳಿ, ಗಂಗನಕೋಟೆ, ಕಂಕನಹಳ್ಳಿ, ಅರೇಹಳ್ಳಿ ಕುಡಿಯೋ ನೀರಿಗೆ ಇಲ್ಲಿಂದ ಏನಿದೆ ದನ ಕರುಗಳಿಗೆ ಮಾತ್ರ ಭಾಳ ಉಪಯೋಗ ಆಗುತ್ತೆ ನೀರಿರೋದ್ರಿಂದ. ಚಿತ್ರದುರ್ಗ ಸಣ್ಣ ನೀರಾವರಿ ವಿಭಾಗ ವ್ಯಾಪ್ತಿಗೆ ಚಿತ್ರದುರ್ಗ ಜಿಲ್ಲೆ ಮತ್ತು ದಾವಣಗೆರೆ ಜಿಲ್ಲೆ 2 ಒಳಪಟ್ಟಿರ್ತಾರೆ. ಚಿತ್ರದುರ್ಗ ಜಿಲ್ಲೆ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶವಾಗಿದ್ದು ಸದರಿ ಜಿಲ್ಲೆಯಲ್ಲಿ ಜನರಿಗೆ ಮತ್ತು ರೈತರಿಗೆ ವರ್ಷಪೂರ್ತಿ ನೀರನ್ನು ಒದಗಿಸುವುದು ನಮಗೆ ಸವಾಲಾಗಿರ್ತದೆ. ಈ ಸವಾಲನ್ನು ಸಣ್ಣ ನೀರಾವರಿ ಇಲಾಖೆಯಿಂದ ತೃಪ್ತಿಕರವಾಗಿ ನಿರ್ವಹಿಸುತ್ತವೆ. ಅವು ತಮ್ಮ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಮುಖಾಂತರ ಅವುಗಳು ಯಾವೆಂದರೆ ಏತ ನೀರಿನ ಮುಖಾಂತರ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸುವುದು, ಹಳ್ಳಗಳಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣ ಮಾಡಿ ರೈತರಿಗೆ ಓಡಾಡಲು ಅಂತರ್ಜಲ ಅಭಿವೃದ್ಧಿಪಡಿಸಲಾಗಿದೆ. ಚೆಕ್ ಡ್ಯಾಮ್ಗಳು ನಿರ್ಮಾಣ ಮಾಡಿ ಜಾನುವಾರುಗಳಿಗೆ ಕುಡಿಯುವ ನೀರು ಒದಗಿಸಲು ಅವಕಾಶ ಮಾಡಲಾಗಿರುತ್ತದೆ. ಇದರಿಂದ ಲಕ್ಷಾಂತರ ರೈತರಿಗೆ ಉಪಯೋಗವಾಗಿರುತ್ತದೆ ಮತ್ತು ಇನ್ನು ಮುಂದೆ ಜಿಲ್ಲೆಯಲ್ಲಿ ಸಾಕಷ್ಟು ಯೋಜನೆಗಳನ್ನು ಅನುಷ್ಠಾನಗೊಳಿಸಿ ರೈತರಿಗೂ ನೀರನ್ನು ಒದಗಿಸಲು ಶ್ರಮ ವಹಿಸಲಾಗುವುದು. ಸಣ್ಣ ನೀರಾವರಿ ಇಲಾಖೆಯ ಈ ಮಹತ್ವದ ಯೋಜನೆಗಳು ಜಿಲ್ಲೆಯ ಲಕ್ಷಾಂತರ ರೈತರ ಬಾಳಿಗೆ ಹೆಗಲಾಗಿವೆ. ಕಳೆದ 2 ವರ್ಷದಲ್ಲಿ ನಮ್ಮ ಇಲಾಖೆಯ ಸಚಿವರಾದ ಶ್ರೀ NS ಬೋಸರಾಜರವರ ನೇತೃತ್ವದಲ್ಲಿ ನಮ್ಮ ಸಣ್ಣ ನೀರಾವರಿ ಇಲಾಖೆಯ ಮಹತ್ವದ ಯೋಜನೆಗಳನ್ನು ಜಾರಿಗೆ ತಂದಿದೆ. ಇದರಲ್ಲಿ ಪ್ರಮುಖವಾಗಿ ಕೃಷಿ ಚಟುವಟಿಕೆಗಳಿಗೆ ನೀರಾವರಿ ಕಲ್ಪಿಸುವುದು, ಅಂತರ್ಜಲ ಅಭಿವೃದ್ಧಿ ಒತ್ತು ನೀಡುವುದು, ಕೆರೆಗಳ ಸಂರಕ್ಷಣೆ ಹಾಗೂ ಜಲಮೂಲಗಳ ರಕ್ಷಣೆಗೆ ದಿಟ್ಟ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ರಾಜ್ಯಾದ್ಯಂತ 10 ಲಕ್ಷ ಹೆಕ್ಟೇರ್ ಜಮೀನುಗಳಿಗೆ ನೀರಾವರಿ ಒದಗಿಸುವ ಹಾಗೂ ಅಂತರ್ಜಲ ಅಭಿವೃದ್ಧಿ ಮೂಲಕ ನೀರಿನ ಭದ್ರತೆಯನ್ನು ಹೆಚ್ಚಿಸುವಲ್ಲಿ ನಮ್ಮ ಇಲಾಖೆಯು ಪ್ರಮುಖ ಪಾತ್ರ ವಹಿಸುತ್ತಿದೆ. ಇಲಾಖೆಯ ಯೋಜನೆಗಳು ಗ್ರಾಮೀಣ ಜೀವನೋಪಾಯ ಮತ್ತು ಬಡತನ ನಿರ್ವಹಣೆಗೆ ಹೆಚ್ಚು ಸಹಕಾರಿಯಾಗಿದೆ. ಪ್ರಸಕ್ತ 2025-26ನೇ ಆರ್ಥಿಕ ವರ್ಷದಲ್ಲಿ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯ ವತಿಯಿಂದ ರಾಜ್ಯಾದ್ಯಂತ ಕೆರೆಗಳ ಆಧುನೀಕರಣ, ಅಣೆಕಟ್ಟು ಮತ್ತು ಪಿಕಪ್, ಕಿಂಡಿ ಅಣೆಕಟ್ಟೆಗಳು, ಏತ ನೀರಾವರಿ ಯೋಜನೆಗಳು, ನಿಷ್ಕ್ರಿಯ ಯೋಜನೆಗಳ ಪುನರುಜ್ಜೀವನ ಇತ್ಯಾದಿ ಯೋಜನೆಗಳಡಿ ಒಟ್ಟಾರೆ 2,000 ಕೋಟಿ ರು ವೆಚ್ಚದ ಹೊಸ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗುವುದು. ಕೆರೆಗಳ ಸಂರಕ್ಷಣೆ, ಅಂತರ್ಜಲ ಸಾಮರ್ಥ್ಯ ಹೆಚ್ಚಿಸಲು ಮತ್ತು ಇಲಾಖೆಯು ಹೆಚ್ಚುವರಿ ನಿಧಿ ಹಂಚಿಕೆ ಮಾಡಿದೆ. ಹಿಂದುಳಿದ ರೈತರಿಗೆ ಆರ್ಥಿಕತೆ ಒದಗಿಸುವ ಮೂಲಕ ಸಾಮಾಜಿಕ ಸ್ಥಾನ ಒದಗಿಸಲು ಇಲಾಖೆ ಮುಂದಾಗಿರುವುದು ಗಮನಾರ್ಹವಾಗಿದೆ. ಕಳೆದ 2 ವರ್ಷದಲ್ಲಿ ನಮ್ಮ ಇಲಾಖೆಯು ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರವರ ಹಾಗೂ ಇಲಾಖೆಯ ಸಚಿವರಾದ ಸನ್ಮಾನ್ಯ ಶ್ರೀ NS ಬೋಸರಾಜ್ರವರ ಸಾರಥ್ಯದಲ್ಲಿ ರಾಜ್ಯದ ಸುಸ್ಥಿರ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ.
ಎಲ್ಲ ಯೋಜನೆಗಳನ್ನು ಯಶಸ್ವಿಗೊಳಿಸಲು ಸಹಕರಿಸಿದ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ನನ್ನ ಅಭಿನಂದನೆಗಳು. ಏತ ನೀರಾವರಿ ಯೋಜನೆಗಳಿಂದ ಬತ್ತಿ ಹೋಗಿದ್ದ ಕೆರೆಕಟ್ಟೆಗಳು ಮೈದುಂಬಿವೆ. ಕೆರೆಕಟ್ಟೆಗಳ ಅಭಿವೃದ್ಧಿಯಿಂದ ಅಂತರ್ಜಲವೂ ಹೆಚ್ಚಿದೆ. ಬ್ರಿಡ್ಜ್ ಕಮ್ ಚೆಕ್ ಡ್ಯಾಂಗಳು ನೀರಾವರಿ ಸೌಲಭ್ಯವನ್ನು ಒದಗಿಸುವುದರ ಜೊತೆಗೆ 10 ಊರುಗಳನ್ನು ಬೆಸೆದಿವೆ. ಬಂಡೆಗಳಿಂದ ತುಂಬಿದ್ದ ಚಿತ್ರದುರ್ಗ ಇಂದು ಬೆಳೆಗಳಿಂದ ಕಂಗೊಳಿಸುತ್ತಿದೆ. ನೀರು ಮನುಷ್ಯರಿಗೆ ಎಷ್ಟು ಮುಖ್ಯವೋ ಪ್ರಾಣಿಗಳಿಗೂ ಅಷ್ಟೇ ಮುಖ್ಯ. ನಾವು ಬೆಳೆಯುವ ಬೆಳೆಗಳಿಗೆ ಕುಡಿಯುವ ನೀರಿನ ಪ್ರಾಣಿ ಪಕ್ಷಿಗಳಿಗೂ ನೀರು ಅತ್ಯಂತ ಅವಶ್ಯಕ. ಬರಗಾಲದಲ್ಲಿ ಸಕಾಲದಲ್ಲಿ ಮಳೆಯಾಗದೆ ಜನಜಾನುವಾರುಗಳು ಅತೀವ ಸಂಕಷ್ಟಕ್ಕೀಡಾಗುತ್ತವೆ. ಇಂತಹ ಸಂದರ್ಭಗಳಲ್ಲಿ ನಾಡಿನ ಜನರಿಗೆ ಜಾನುವಾರುಗಳಿಗೆ ಜೀವನಕ್ಕೆ ವಿಶೇಷವಾಗಿ ಕೃಷಿ ಚಟುವಟಿಕೆಗಳಿಗೆ ನೀರು ಒದಗಿಸುವ ಸರ್ಕಾರದ ಮುಖ್ಯ ಜವಾಬ್ದಾರಿಯಾಗಿದೆ. ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀಮಾನ್ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಾದ ನೇತೃತ್ವದ ಹಾಗೂ ಮಾರ್ಗದರ್ಶನದಲ್ಲಿ ನಮ್ಮ ಸಣ್ಣ ನೀರಾವರಿ ಇಲಾಖೆಯು ಸಾಕಷ್ಟು ಯೋಜನೆಗಳನ್ನು ಪೂರ್ಣಗೊಳಿಸಿ ಇನ್ನೂ ಹಲವಾರು ಯೋಜನೆಗಳನ್ನು ಸಮರ್ಥವಾಗಿ ಕೈಗೆತ್ತಿಕೊಂಡಿದೆ. ಗ್ರಾಮೀಣ ಭಾಗಗಳಲ್ಲಿ ಕೆರೆಗಳನ್ನು ನಿರ್ಮಿಸುವುದು, ಇರುವ ಕೆರೆಗಳನ್ನು ದುರಸ್ತಿ, ಅಭಿವೃದ್ಧಿ, ಬಾಂಧರಗಳು, ಬ್ಯಾರೇಜ್ಗಳನ್ನು, ಬ್ರಿಡ್ಜ್ಗಳು ನಿರ್ಮಾಣ, ಹಾಗೆಯೇ ನೀರು ಸಂಗ್ರಹಕ್ಕೆ ಅಗತ್ಯ ನೀರು ಪೂರೈಕೆಗೆ ಸರ್ಕಾರ ಮತ್ತು ನಮ್ಮ ಇಲಾಖೆ ಬದ್ಧವಾಗಿ ಕಾರ್ಯನಿರ್ವಹಿಸುತ್ತಿದೆ. ಒಟ್ಟಾರೆಯಾಗಿ ರಾಜ್ಯದ ಜಲಮೂಲಗಳ ಸಮಗ್ರ ನಿರ್ವಹಣೆ, ಆ ಮೂಲಕ ಅಂತರ್ಜಲ ಅಭಿವೃದ್ಧಿಗೆ ಭದ್ರ ಬುನಾದಿ ಹಾಕುವ ಮೂಲಕ ಸುಸ್ಥಿರ ಹಾಗೂ ಸಮೃದ್ಧ ಕರ್ನಾಟಕ ನಿರ್ಮಾಣ ಕೈ ನಾಂದಿ ಹಾಡಿದೆ. ಕೋಟೆನಾಡನ್ನು ಕೃಷಿ ನಾಡಾಗಿಸುವತ್ತ ಸಣ್ಣ ನೀರಾವರಿ ಇಲಾಖೆ ಹಗಲಿರುಳು ಶ್ರಮಿಸುತ್ತಿದೆ.